ಇವತ್ತು ಬೆಳಗ್ಗೆ ತೊಳೆದೋಗ್ಬಿಟ್ಟು ಮೋಟರ್ ಕೂಡ ಆನ್ ಮಾಡಬೇಕಾಯ್ತು, ಚೆಂಡುಕ ನೀರು ಕೂಡ ಬಿಡಬೇಕಾಯ್ತು. ಅಷ್ಟಕ್ಕೂ ಇದು ತುಮಕೋ ಸ್ಟಾರ್ಟರ್ ಇದು ಬಂದು 28 ಅಂತ ತೋರಿಸ್ತಾ ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಮೋಟರ್ ಓಡ್ತಾ ಇದ್ದಂತ 30-35 ಬಂದ ಕೇಬಲ್ ಆಗಿರಲಿ ಮೋಟರ್ ರಿಪೇರ್ ಆಗಿತ್ತಂತ. ಈ ಕಡೆ ತಿರುನೋಳ ಫಸ್ಟ್ ಪೂಜೆ ಕೂಡ ಮಾಡಿದ್ರು. ಅಕ್ಕಿ ನೆನೆ ಹಾಕ್ಬಿಟ್ಟು ಕಜಾಯ ಕೂಡ ಸುಡಬೇಕಾಯ್ತು. ಅದಕ್ಕೋಸ್ಕರ ಪೂಜೆ ಮಾಡಿ ಅಕ್ಕಿ ಕೂಡ ನೆನೆ ಹಾಕಿದ್ರು. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಟೈಮ್ ನೋಡಿದ 10 ಗಂಟೆ ಕೂಡ ಆಗಿತ್ತು. ಟೆಂಪ ಕೂಡ ಇವತ್ತು ಬಾಳೆ ತೋಟದ ಕೂಡ ಬಂತು. ಅಂತೂ ಇಂತೂ ಬಾಳೆಕಾಯಿ ವ್ಯಾಪಾರ ಕೂಡ ಆಯ್ತು. ಇವು ಫಸ್ಟ್ ಗೋಲೆ ಹೊಡಕ್ಕಿಂತ ಮುಂಚೆ ಈ ತರ ಮುಕ್ಕೊಂಡು ಫಸ್ಟ್ ಎಲೆಗಳು ಕೂಡ ಹೊಡೆದಾಕ್ತಾರೆ. ಯಾಕಂತಂದ್ರೆ ಬಾಳೆಗೊಲೆಗಳೆಲ್ಲ ಇಕ್ಕಬೇಕಲ್ಲ, ಅದಕ್ಕೋಸ್ಕರ. ಅದಾದ್ಮೇಲೆ ಬಾಳೆಗೊಲೆಗಳು ಕೂಡ ಹೊಡಿತಾರೆ. ಏನ್ ರೇಟ್ ಕಣ ಕೊಟ್ಟಿದಂತ ನೀವು ಕೇಳಿದೆ. ಇವತ್ತು 40 42 ರೂಪಾಯಿ ಕೂಡ ಕೊಟ್ಟಿರೋದು ಕೆಜಿ ಲೆಕ್ಕ. ಎಲ್ಲಿಂದ ಬಂದಿರೋದು ಬಾಳೆಕಾಯಿ ಹೊಡೆಯಕಂತ ನೀವು ಕೇಳಿದೆ. ದುಮ್ಸಂದ್ರ ಹೊಸಕೋಟೆ ತಾಲೂಕಿಂದ ಕೂಡ 4 ಜನ ಕೂಡ ಬಂದವ್ರೆ. ಇವ್ರು ಫಸ್ಟ್ ಇಂದ ಲಾಸ್ಟ್ ಗಂಟೆ ಕೂಡ ನೋಡ್ಕೊಂತಾರಂತೆ. ಅದಕ್ಕೋಸ್ಕರ ಇವ್ರು ಕೂಡ ನಾವು ಇವತ್ತು ಕೊಟ್ಟಿರೋದು 60 ರೂಪಾಯಿ ಸಿಕ್ಕಿದ್ರೆ ನಮ್ಮ ರೈತರಿಗೆ ಏನೋ ಸ್ವಲ್ಪ ವರ್ಕೌಟ್ ಆಗ್ತೈತೆ. 40 42 ರೂಪಾಯಿ ಬಂದ್ರೆ ವರ್ಕೌಟ್ ಕೂಡ ಆಗಲ್ಲ ನಮ್ಮ ರೈತರಿಗೆ ಅಂತ ಹೇಳಕ ಇಷ್ಟಪಡ್ತೀನಿ. ಪಚ್ಚೆ ಬಾಳೆ ಆದ್ರೆ ಕೇಳೋರೇ ಇಲ್ಲ. ಅದು ಬಂದು ಕೆಜಿ 9 ರೂಪಾಯಿ ಐತೆ. ಎಲ್ಲಕ್ಕೇನ ಪರವಾಗಿಲ್ಲ, 40 42 ರೂಪಾಯಿ ಕೂಡ ಹೋಗ್ತೈತೆ. ಇವ್ರು ಬಂದು ಗೊಲೆ ಕೂಡ ಟೆಂಪಕ ಲೋಡ್ ಮಾಡ್ಕೊಂಡು ಕೂಡ ಹೋಗ್ತಾರೆ. ಅದೇ ತರ ದಿಂಡೆನ ಮುಂದೆ ಹಿಂದೆ ಏನೋ ಉದ್ದ ಇದೆ ಕಟ್ ಮಾಡಕ್ತಾರೆ. ಯಾಕಂತಂದ್ರೆ ತೂಕ ಬಂದ್ಬಿಡ್ತೈತೆ ಅಂತ. ಅಷ್ಟು ಇವತ್ತು ಎಷ್ಟು ಸಿಕ್ತಂತಂದ್ರೆ ಕರೆಕ್ಟ್ 1 ಟನ್ ಕೂಡ ಸಿಕ್ಕೈತೆ. ಮಾರ್ಕೆಟ್ ಕಡೆ ಟೆಂಪ ಹೋದ್ರೆ ನಾನು ನನ್ನ ಫ್ರೆಂಡ್ಸ್ ಗಾಡಿ ಎತ್ಕೊಂಡು ಮಲ್ಲೂರ್ ಕಡೆ ಕೂಡ ಬಂದ್ರೆ ಅಷ್ಟು ಪಟಾಕಿ ಬೇಕಾಗಿತ್ತು ದೀಪಾವಳಿಕ. ಅದಕ್ಕೋಸ್ಕರ ನಾವೆಲ್ಲ ಪಟಾಕಿ ಪರ್ಚೇಸ್ ಮಾಡಿದಂತ ನೀವು ಹೇಳಿದ ಕೇಳಿದೆ. ನಮ್ಮ ಮಾಲೂರು MP ಕ್ರಾಕರ್ಸ್ ಹತ್ರ ಕೂಡ ಪರ್ಚೇಸ್ ಮಾಡಿದ್ರೆ ಡಿಸ್ಕೌಂಟ್ ಅಲ್ಲಿ ಪಟಾಕಿ ಕೂಡ ಕೊಟ್ಟರು. ಅಷ್ಟು ಎಷ್ಟು ಕಣ ತಗೊಂಡ್ರೆ ಪಟಾಕಿ ಅಂತ ನೀವು ಕೇಳಿದ್ರೆ ಆ ಪ್ರಶ್ನೆಗೆ ನಮ್ಮ ಫ್ರೆಂಡ್ ಹೇಳ್ತಾನೆ ಪಟಾಕಿಗಳು 15,000 ಸಾಕಾ? ಓಕೆ. ಆ ಪಟಾಕಿ ತಗೊಂಡು ಊರ್ ಕಡೆ ಬರಕ ಟೈಮ್ ನೋಡಿದ 5:30 ಕೂಡ ಆಗಿತ್ತು. ಯಾಕಂತಂದ್ರೆ ನಮ್ಮೂರಾಗ ಇವತ್ತಲ್ಲ ಹಬ್ಬ, ನಾಳೆ ಇರೋದು. ಅದಕ್ಕೋಸ್ಕರ ತಂದಿರೋ ಪಟಾಕಿಗಳು ಯಾವ ತರ ಐತಂತ ಬನ್ನಿ ತೋರಿಸ್ತೀನಿ. ಈ ತರ ಕೂಡ ಐತೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ತಂದಿರೋ ಪಟಾಕಿಯಲ್ಲಿ ಒಂದು ಟ್ರಯಲ್ ಮಾಡಿದೆ, ಸಖತ್ ಕೂಡ ಹೊಡಿತೋ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.